ಹೌ ಟು ಮೇಕ್ ದ ಮೈಂಡ್ ಪ್ಯೂರ್. ದಿಸ್ ಇಸ್ ಎ ಬಿಗ್ ಕ್ವಶನ್ ಇನ್ ಸೈಕಾಲಜಿ. ನಿನ್ನ ಮನಸ್ಸನ್ನು ಶುದ್ಧೀಕರಣಗೊಳಿಸುವುದು ಹೇಗೆ? ಇಟ್ಸ್ ಎ ವೆರಿ ಬಿಗ್ ಕ್ವಶನ್ ಸ್ಟಿಲ್ ನೌ ಇನ್ ಸೈಕಾಲಜಿ. ಬೇಕಾದಷ್ಟು ಬುಕ್ಸ್ ಬಂದು ಹೋಗಿದೆ ಅದ್ರ ಬಗ್ಗೆ. ಅದಷ್ಟು ಸುಲಭ ಅಲ್ಲ ಮನಸ್ಸನ್ನು ತೊಳೆಯೋದು. ದೇಹವನ್ನು ತೊಳೆದು ಬಿಡಬಹುದು, ಮನಸ್ಸನ್ನು ತೊಳೆಯೋದು ಹೇಗೆ? ಶುದ್ಧ ಆಲೋಚನೆಗಳು, ಶುದ್ಧ ಚಿಂತನೆಗಳು, ಇವುಗಳಿಂದ ಮನಸ್ಸನ್ನು ಶುದ್ಧಿಗೊಳಿಸಬಹುದು ಅಲ್ಲ. ಯು ಕೆ ನಾಟ್. ಇದೆಲ್ಲ ಕೆಲವು ಫಾರಿನ್ ರೈಟರ್ಸ್ ಬುಕ್ ಎಲ್ಲ ಓದಿದಾಗ ಆಶ್ಚರ್ಯ ಆಯ್ತು. ಅವರು ಹೆಸರೆಲ್ಲ ಮರ್ತುಬಿಟ್ಟೆ. ದೇ ಸೇ ನೋ, ಇಟ್ ಕೆ ನಾಟ್. ಬರೀ ಶುದ್ಧ ಆಲೋಚನೆ, ಶುದ್ಧ ಚಿಂತನೆಗಳಿಂದ ನಿನ್ನ ಮನಸ್ಸನ್ನು ಶುದ್ಧಗೊಳಿಸಬಹುದಾ? ಅಲ್ಲ, ಆಗಲ್ಲ. ಅದನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಬರೀ ನಿನ್ನ ಶುದ್ಧ ಆಲೋಚನೆ, ಶುದ್ಧ ಚಿಂತನೆಗಳಿಂದ ಮನಸ್ಸನ್ನು ಶುದ್ಧಿಗೊಳಿಸಬಹುದು ಅಂದ್ರೆ ಇದು ಹೇಗೆ ಗೊತ್ತಾ? ಆನೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ದಾಗೆ ಅಂತ ಉದಾಹರಣೆ ಕೊಡ್ತಾರೆ ಪರಮಹಂಸರು. ಆನೆನ ಕರ್ಕೊಂಡು ಹೋಗಿ ಪಾಪ ನದಿಲಿ ಬಿಟ್ಟು ಅವನು ಚೆನ್ನಾಗಿ ಉಜ್ಜಿ ಅದು ಸೊಂಡ್ಲಲ್ಲಿ ನೀರು ಹಾಕೊಂಡು ಸ್ನಾನ ಮಾಡತ್ತೆ. ಸ್ನಾನ ಆಯ್ತು ಅಂತ ಕರ್ಕೊಂಡ್ಬರ್ತಾನೆ. ದಡಕ್ಕೆ ಬಂದ ತಕ್ಷಣ ಏನು ಮಾಡತ್ತೆ? ಸೊಂಡ್ಲಲ್ಲಿ ಒಂದು ಮೊರಳು ತಗೊಂಡು ತಲೆ ಮೇಲೆ ಎರಚ್ಕತ್ತೆ. ಹಾಗೆ ನಮ್ಮ ಶುದ್ಧ ಆಲೋಚನೆಗಳೆಲ್ಲವ. ದೆನ್ ಹೌ ಟು ಮೇಕ್ ದ ಮೈಂಡ್ ದ ಪ್ಯೂರ್ ಅಂದರೆ ಕೊನೆಯ ಕನ್ಕ್ಲೂಷನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಟ್ ಈಸ್ ಓನ್ಲಿ ದ ನೇಮ್ ಆಫ್ ಗಾಡ್. ಭಗವಂತನ ಸ್ಮರಣೆಯಿಂದ ಮಾತ್ರವೇ ಮನಸ್ಸು ಶುದ್ಧವಾಗಬಹುದೇ ಹೊರತು ಬೇರೆ ಯಾವ ಮೆಥಡಾಲಜಿನೂ ಆಗಲ್ಲ ಅಂತ ಹೇಳ್ತಾರೆ. ದಟ್ ಇಸ್ ಸ್ವಾಮಿ ವಿವೇಕಾನಂದ. ಹಿ ಸೇಸ್, ಕೊನೆಗವರು ಸ್ವಾಮಿ ವಿವೇಕಾನಂದ ಅವರು ಶಿವನನ್ನು ಧ್ಯಾನ ಮಾಡ್ತಾ ಇದ್ರು. ಅದು ಕಾಳಿಗೆ ಟರ್ನ್ ಆಗೋಯ್ತು. ಕಾಳಿ 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 ಕಾಳಿ. ಕೊನೆಗೊಂದು ಕಡೆ ಬರೀತಾರೆ, ಓದ್ಬೇಕು ನೀನು ಅವ್ರ ಪುಸ್ತಕಗಳನ್ನ. ಏನಾಗ್ಬಿಟ್ಟಿದೆ ನನಗೆ, ಕಾಳಿ ನನ್ನ ಬಿಟ್ಟು ಹೋಗು, ಯಾಕೆ ಹೀಗೆ ನಾನು ಕಾಡ್ಕೊಂಡು ತಿಂತೀಯ ಅಂತಾರೆ. ಕಾಳಿ ಯಾಕೆ ಹೀಗೆ ನನ್ನನ್ನು ಕಾಡ್ಕೊಂಡು ತಿಂತಿದ್ಯಾ, ನನ್ನ ಬಿಟ್ಟು ಹೋಗ್ಬಿಡು.